ಮಂಚನಹಳ್ಳಿ ಪಟ್ಟಣದ ಗಣೇಶನ ದೇವಸ್ಥಾನದ ಮುಂಭಾಗ ಬೆಳಗ್ಗೆಯಿಂದ ಕ್ರಷರ್ ವಿರೋಧಿ ಸಮಿತಿ ವತಿಯಿಂದ ಪ್ರತಿಭಟನೆ ಬಹಳ ಜೋರಾಗಿ ನೆರವೇರಿತು. ಈ ಸಂದರ್ಭದಲ್ಲಿ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷ ಸಂದೀಪ್ ಬಿ ರೆಡ್ಡಿ ಮಾತನಾಡಿ, ದುಡ್ಡು ಮಾಡಿ ಅದು ತಪ್ಪಲ್ಲ, ಆದರೆ ಅದಕ್ಕೆ ಒಂದು ದಾರಿ ಇದೆ. ಕ್ರಷರ್ ಮಾಡುವುದು ತಪ್ಪಲ್ಲ, ಆದರೆ ಯಾವ ಜಾಗದಲ್ಲಿ ಮಾಡಬೇಕೆಂಬುದನ್ನು ಯೋಚನೆ ಮಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ. ಯಾರೋ ಒಬ್ಬ ಗೂಂಡ ಮಂಚನಹಳ್ಳಿಗೆ ಬಂದು ರವಿ ಎಂಬ ಯುವಕನಿಗೆ ಕಾಲಿಗೆ ಗುಂಡು ಹಾರಿಸಿ ಒಬ್ಬ ಹಿರಿಯ ರೈತ ಮುಖಂಡ ಹಾಗೂ ವಕೀಲರಿಗೆ ಹಣೆಗೆ ಇಟ್ಟಿದೆಯಲ್ಲ, ಇದು ಬಿಹಾರ ಅಲ್ಲ ಕರ್ನಾಟಕ ಎಂದು ಗುಂಡು ಹಾರಿಸಿದ ಸಕಲೇಶನ ಮೇಲೆ ಗರಂ ಆದರು. ಅದೇ ರೀತಿ ರವಿ ಕುಟುಂಬದ ಜೊತೆ ನಾವೆಲ್ಲರೂ ನಿಂತುಕೊಳ್ಳುತ್ತೇವೆ. ನಿನ್ನ ಮೇಲೆ ಯಾವ ರೀತಿ ಕೇಸ್ ಹಾಕಿಸಬೇಕು, ಶಿಕ್ಷೆ ಹೇಗೆ ಕೊಡಿಸಬೇಕು ಎಂಬುದು ನಮ್ಮೆಲ್ಲರಿಗೂ ಗೊತ್ತಿದೆ. ನೀನು ಮಂಚನಹಳ್ಳಿಯಲ್ಲಿ ಒಂದು ಕಲ್ಲು ತೆಗೆದುಕೊಂಡು ಹೋಗು ನೋಡೋಣ ಎಂದು ಸವಾಲ್ ಎಸಗಿದರು. ಮಾಡಿದ್ರು ನಮ್ಮ ಕೂಗು ವಿಧಾನಸಭೆ ಕೇಳಿಸೋದಿಲ್ಲ. ನಾವು ಯಾವುದೇ ಕಾರಣಕ್ಕೂ ಇದಕ್ಕೆ ಹಿಂಜನೆ ಇದೆ. ಈಗ ರವಿಗೆ ಗುಡ್ಡಿಟ್ಟು ಕೊದ್ದಿದ್ದಾರೆ, ಮುಂದಕ್ಕೆ ಹೋಗಿದ್ದಾರೆ, ಅವ್ರಿಗೆ ಕಾಲಿಗೆ ಫ್ರಾಕ್ಚರ್ ಆಗಿದೆ. ಆದ್ರೆ ಅವ್ನು ಹೇಳ್ದ, ಅವ್ನ ಹಾಸ್ಪಿಟ್ಲಲ್ಲಿ ಹೋಗಿ ನಾವು ಮಾತನಾಡಿದಾಗ, ಅಣ್ಣ ನನ್ಗೆ ಎದೆಗೆ ಗುಂಡಿಟ್ಟಿದ್ದು, ನನ್ನ ದೇವ್ರ ದಯತೋ ನನಗೆ ಕಾಲಿಗೆ ಬಿತ್ತು, ನಾನು ಸ್ವಲ್ಪ ಜಾಗತಿಕೆ, ಇಲ್ಲ ಅಂದ್ರೆ ನಾನು ಸಾಯಿಸ್ಬಿಡೋರು. ಆದ್ರೂ ನಂಗೆ ಗುಂಡು ಬಿದ್ದಿತ್ತು ಗೊತ್ತಾಗ್ಲೇ ಇಲ್ಲ. ಗುಂಡು ಬಿದ್ದು ಹಚ್ಚಿದಾಗ ಅವ್ನಿಗೆ ನೆನಪಾಯ್ತಂತೆ, ಈಗ ನನಗೆ ಟ್ರೈ ಮಾಡಿದ್ದಾರೆ ಅಂತ. ಆ ತರ ಅವರು ಈ ಗುಂಡಾಗಳು ಬರೀ ರವಿಗೊಬ್ಬನಿಗೆ ಎಲ್ಲ ಗುಂಡಿಟ್ಟಿರೋದು, ಇಡೀ ನಮ್ಮ ಮಂಚನಹಳ್ಳಿ ಜನತೆಗೆ, ರೈತ ವರ್ಗದವರಿಗೆ ಎಲ್ರಿಗೂ ಗುಂಡಿಟ್ಟಾಗೆ ಇದು. ಅದಕ್ಕೆ ನಾವೆಲ್ಲರೂ ಎಚ್ಚರಿಕೆ ವಹಿಸಿ, ಈಗ DC ಕೈಲಲ್ಲಿ ಏನು ಇಲ್ಲ, ಇದಕ್ಕೆ ನಾವೊಂದು ಎಲ್ಲ ನಮ್ಮ ರಾಜ್ಯ ಮುಖಂಡರು ಸಹ ಸ್ಮಶಾನದ ಕಡೆಗೆ ನಮ್ಮ ಪಯಣ. ಅಂತದ್ರಲ್ಲಿ ದುಡ್ಡು ಮಾಡಿಯಪ್ಪ, ನಾನು ಅದೇ ಕೆಲಸ, ನನ್ನ ಹತ್ರ ದುಡ್ಡಿದ್ದಕ್ಕೆ ರವಿ ಕೊಡ್ತಾ ಇದ್ದೀನಿ, ತಪ್ಪಲ್ಲ. ಒಂದು ದಾರಿ ಇದೆ ಅದಕ್ಕೆ. ಇದೇ 10 ವರ್ಷಗಳ ಹಿಂದೆ ನಂದು ಕ್ರಷರ್ ಇತ್ತು. 6 ತಿಂಗಳು ವರ್ಷ ಆಗೋಷ್ಟೊತ್ತಿಗೆ ನಮ್ಗೆ ಗೊತ್ತಾಯ್ತು ಇದು ನಾನು ಮನೆ ಒಳಗೆ ಕೆಲಸ ಮಾಡ್ತಾ ಇದ್ದೀನಿ ಅಂತ. ನನಗೆ ಗೊತ್ತಾಯ್ತು ಇದು ತಪ್ಪು ಅಂತ. ಇದು ಪ್ರಕೃತಿಯ ವಿರುದ್ಧ, ಇದು ನನ್ನ ರೈತರ ವಿರುದ್ಧ, ನನ್ನ ಸಮಾಜದ ವಿರುದ್ಧ ಅಂತ. ಕ್ರಷರ್ ಮಾಡೋದು ತಪ್ಪಲ್ಲ, ಎಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಬೇಕಾಗಿರೋದು ನಮ್ಮೆಲ್ಲರ ಜವಾಬ್ದಾರಿ. ಬಿಟ್ಬಿಟ್ಟೆ ನಾನು ಅದನ್ನ. ₹1 4 ಆಣೆ ತಗೊಂಡು ಬಿಟ್ಬಿಟ್ಟು 10 ವರ್ಷದಿಂದ ಬಿಟ್ಬಿಟ್ಟು ನೆಮ್ಮದಿ ಆಗಿದ್ದೀನಿ. ಆ ಕೆಲಸ ನನಗೆ ಬೇಡ, ದುಡ್ಡು ಬೇಡ. ಅಷ್ಟು ಮಾತ್ರ ಮನಸ್ಥಿತಿ ನಮ್ಮವ್ರಿಗೆ ಇಲ್ಲ ಅಂತಂದ್ರೆ ಎಲ್ಲಿ ಹೋಗ್ತಿದ್ದಾರೆ ಪ್ರಪಂಚ 21ನೇ ಶತಮಾನದಲ್ಲಿ? ರವಿ ಅಂತ ಹುಡುಗರು ಇವತ್ತು ಯಾರೋ ಒಬ್ಬ ಗೂಂಡ ಗಂತವನ್ನೊಂದು ಬೆಂಗಳೂರಿಂದ ಕೂಗಾಟ ದೂರದಲ್ಲಿರುವಂತಹ ನನ್ನ ಚಿಕ್ಕಬಳ್ಳಾಪುರದ ಮಂಚನಹಳ್ಳಿಯಲ್ಲಿ ಗಂಡು ತಗೊಂಡು ನೀನು ಎದಕ್ಕೆ ನೀನು ಶೂಟ್ ಮಾಡ್ತೀಯ, ನೀನು ಎದಕ್ಕೆ ನೀನು ಗಂಗಿಡ್ತೀಯ ಅಂತಂದ್ರೆ ಇದು ಬಿಹಾರ ಅಲ್ಲ ಕಣ ಲೋಫರ್, ಇದು ಬಿಹಾರ ಅಲ್ಲ, ಪ್ರಬುದ್ಧತೆ ಇರುವಂತಹ ಕರ್ನಾಟಕ. ಬೆಂಗಳೂರಿಗೆ ಕೂಗಾಟ ದೂರದಲ್ಲಿರುವಂತಹ ಕರ್ನಾಟಕ ಕಣ ಇದು. ಇಡೀ ಕರ್ನಾಟಕ ಜನತೆ ನಾವೆಲ್ಲ ರವಿ ಜೊತೆ ನಿಂತ್ಕೊತೀವಿ. ನೀನು ಹೆಂಗೆ ಜೈಲಿಂದ ಹೊರಗಡೆ ಬರ್ತೀಯ, ನಿನ್ನ ವಿರುದ್ಧ ಯಾವ್ಯಾವ ಕೇಸ್ ಹಾಕ್ಬೇಕು, ಯಾವ ಲಾಯರ್ ಬಿಟ್ಟರೆ ನೀನು ಜಾಸ್ತಿ ದಿವಸ ಜೈಲಲ್ಲಿ ಹೋಗ್ತೀಯ, ಮುಂದಕ್ಕೆ ನಿನ್ಗೆ ಅತ್ಯಂತ ಶಿಕ್ಷೆ ಯಾವ್ದಾಗಬೇಕು ಅಂತ ನಾನು ನನ್ನ ಹಿರಿಯರಾದ ಆಂಜನೇಯ ಅನ್ನೋರ ಹತ್ರ, ಲಕ್ಷ್ಮೀನಾರಾಯಣ ಹತ್ರ ಮಾತಾಡ್ತೀನಿ. ಬರೀ ಹಾಸ್ಪಿಟ್ಲ್ ದುಡ್ಡು ಕೊಡೋದಲ್ಲ, ನಿನ್ನ ವಿರುದ್ಧ ಲಾಯರ್ ವಿರುದ್ಧ ದುಡ್ಡು ಕೊಡ್ತೀವಿ, ನಿನ್ನ ವಿರುದ್ಧ ಹೋರಾಟ ಬಲಪಡಿಸ್ತೀವಿ, ನಿನ್ನ ವಿರುದ್ಧ ತಾರ್ಕಿಕವಾಗಿ ಅಂಶವನ್ನು ಕಾಣಿಸ್ತೀವಿ. ನೀನು ನಿಮ್ಮಪ್ಪನಿಗೆ ಹುಟ್ಟಿದ್ರೆ ನಿಮ್ಮಪ್ಪನಿಗೆ ಹುಟ್ಟಿದ್ರೆ ನಿಮ್ಮ ಮಂಚನಹಳ್ಳಿ ಒಂದೇ ಒಂದು ಬ್ಲಾಸ್ಟಿಂಗ್ ಮಾಡಿ ನೋಡು. ಯಾರನ್ನೋ ನೀನು ದುಡ್ಡು ಕೊಟ್ಟು ತಗೊಳ್ಬೋದು, ಆತ್ಮಸಾಕ್ಷಿ ಇರೋರ್ನ ದುಡ್ಡು ಕೊಟ್ಟು ಕೊಂಡ್ಕೊಳಕ್ಕಾಗಲ್ಲ. ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ, ಕಾನೂನಿಗೆ ನಾವು ತಲೆ ಬಾಗ್ತೀವಿ. ಅಲ್ಲಪ್ಪ ನೀನ್ ದೊಡ್ಡ ಮನುಷ್ಯ, ಕಾನೂನು ಪ್ರಕಾರ ನೀನೇನಾದ್ರೂ ಅವಕಾಶ ಇದ್ರೆ ಪೊಲೀಸನ್ ಕರ್ಕೊಂಡ್ಬಂದು ರಕ್ಷಣೆ ತಗೊಂಡು ಅದನ್ನ ಏನ್ ಮಾಡ್ಬೇಕು, ನೀನ್ ಮಾಡ್ಬೇಕನೆಯ ಗನ್ ಹಿಡ್ಕೊಂಡ್ ಬರ್ತೀಯ ಅಂತಂದ್ರೆ ನಿಮ್ಗೆ ಒಬ್ಬಂಗೆಲ್ಲ ಗನ್ ಗೊತ್ತಿರೋದು. ಗೂಂಡಾ ಸಂಸ್ಕೃತಿ ಮಾಡೋಕೆ ನೀನ್ ಸ್ಟಾರ್ಟ್ ಮಾಡಿದ್ದೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ. ಯಾರೋ ಒಬ್ಬರು ಇಬ್ಬರು ಯಾರೋ ನಿಮ್ಗೆ ರಾಜಕಾರಣಿಗಳು ಬೇಕು ಅಂತ ಏನ್ ಬೇಕಾದ್ರೆ ನೀವು ತಗೊಂಡು ತೀರ್ಸ್ಕೊಂಡು ಹೋಗು ಅಂತ ಅನ್ಕೊಂಡಿದ್ದ. ಮನಸ್ಸಾಕ್ಷಿ ಇರುವಂತ ತೊಂದರೆ ಇದ್ದೀರಾ, ನೆಮ್ಮದಿಯಾಗಿ ನನ್ನ ಜನ ಇದ್ದಾರೆ, ನನ್ನ ಜನ ನನ್ನ ಪರವಾಗಿದ್ದಾರೆ, ನನ್ನ ಹಾಸ್ಪಿಟ್ಲ್ ಬಿಲ್ಲು ಇನ್ನೊಂದು ನಂಗೇನು ಕಷ್ಟ ಆಗಲ್ಲ ಅನ್ನೋ ಮನಸ್ಥಿತಿ
ಆ ಹುಡುಗರಿಗೆ ತರಬೇಕು ಅಂದ್ರೆ ನಾವೆಲ್ಲ ಒಗ್ಗಟ್ಟಾಗಬೇಕು. ಅದು 100 ರೂಪಾಯಿಂದ ₹1,00,000 ಯಾರು ಬೇಕಾದ್ರೂ ದಯವಿಟ್ಟು ಇದೊಂದು ಕೆಲಸ ಮಾಡಿ ಅಂತ ನಾನು ಕೇಳ್ಕೊಂತಾ ಇದ್ದೀನಿ. ಅದಕ್ಕೆ ಅಡಿಪಾಯವಾಗಿ ನಾನು ಇವತ್ತೇ ಆ ಅಕೌಂಟ್ಗೆ ₹2,00,000 ನನ್ನ ಟ್ರಸ್ಟ್ ವತಿಯಿಂದ ಕಳಿಸ್ತೀನಿ. ಪ್ರವಾಸಕ್ಕೆ ಸುಮಾರು ಹೊತ್ತಾಗಿತ್ತು. ಅದಕ್ಕೆ ಮೊದಲು ಏನಾಯ್ತು ಏನು ಗೊತ್ತಿಲ್ಲ ನನಗೆ. ಬರೀ ಹೋರಾಟದ ಬಗ್ಗೆ ಮಾತ್ರ ಮಾತಾಡಿದ್ರ ಅಥವಾ ರವಿ ಅವರ ಬಗ್ಗೆ ಏನಾದ್ರೂ ಅವ್ರಿಗೊಂದು ಸಹಾಯ ಮಾಡುವಂತ ಕೆಲಸ ಏನಾದ್ರೂ ಆಯ್ತಾ ನನಗೆ ಗೊತ್ತಿಲ್ಲ. ಗಂತವನ್ನೊಂದು ಬೆಂಗಳೂರಿಂದ ಕೂಗಕ್ಕೆ ಕೂದಲಿರುವಂತಹ ನಿನ್ನ ಚಿಕ್ಕಬಳ್ಳಾಪುರದ ಮಂಚೇನಹಳ್ಳಿಯಲ್ಲಿ ಗಣ್ಣು ತಗೊಂಡು ನೀನು ಎದಕ್ಕೆ ನೀನು ಶೂಟ್ ಮಾಡ್ತೀಯ, ನೀನು ಎದಕ್ಕೆ ನೀನು ಗಣ್ಣಿರ್ತೀಯ ಅಂತಂದ್ರೆ ಇದು ಬಿಹಾರ ಅಲ್ಲ ಕಣ ನೋಫರ್, ಇದು ಬಿಹಾರ ಅಲ್ಲ, ಪ್ರಬುದ್ಧತೆಯ ಕಾಣುವಂತಹ ಕರ್ನಾಟಕ ಇದು. ಬೆಂಗಳೂರಿಗೆ ಕೂಗಕ್ಕೆ ಕೂದಲಿರುವಂತಹ ಕರ್ನಾಟಕ ಕಣ ಇದು. ಇಡೀ ಕರ್ನಾಟಕ ಜನತೆ ನಾವೆಲ್ಲ ರವಿ ಜೊತೆ ನಿಂತ್ಕೊಳ್ತೀವಿ. ನೀನು ಹೆಂಗೆ ಜೈಲಿಂದ ಹೊರಗಡೆ ಬರ್ತೀಯ, ನಿನ್ನ ವಿರುದ್ಧ ಯಾವ್ಯಾವ ಕೇಸ್ ಹಾಕ್ಬೇಕು, ಯಾವ ಲಾಯರ್ ಬಿಟ್ಟು ನೀನು ಜಾಸ್ತಿ ದಿವಸ ಜೈಲಲ್ಲಿ ಹೋಗ್ತೀಯ, ಮುಂದಕ್ಕೆ ನಿನ್ಗೆ ಅತ್ಯಂತ ಶಿಕ್ಷೆ ಯಾವ್ದಾಗಬೇಕು ಅಂತ ನಾನು ನನ್ನ ಹಿರಿಯರಾದ ಆಂಜನೇಯ ಲಕ್ಷ್ಮೀನಾರಾಯಣ ಮಾತಾಡ್ತೀನಿ. ಕೊಡೋದಲ್ಲ, ನಿನ್ನ ವಿರುದ್ಧ ಲಾಯರ್ಗಳಿಗೂ ದುಡ್ಡು ಕೊಡ್ತೀವಿ, ನಿನ್ನ ವಿರುದ್ಧ ಹೋರಾಟ ಬಲಪಡಿಸ್ತೀವಿ, ನಿನ್ನ ವಿರುದ್ಧ ತಾರ್ಕಿಕವಾಗಿ ಒಂದು ಅರ್ಥವನ್ನು ಕಾಣಿಸ್ತೀವಿ. ನೀನು ನಿಮ್ಮ ಅಪ್ಪನಿಗೆ ದಯವಿಟ್ಟು ಎಲ್ಲ ನನ್ನ ಮಹಾಜನತೆ ಸೇರಿದ್ದೀರಾ. ಯಾವುದಾದ್ರೂ ರಾಜಕೀಯದ ಯಾವುದಾದ್ರು ಒಂದು ಪ್ರೋಗ್ರಾಮ್ ಸೇರಿಸ್ಬೇಕಾದ್ರೆ ಎಲ್ಲ ರೀತಿಯ ಕಷ್ಟ ಬಿದ್ದು ನಾವೇನು ಸೇರಿಸ್ಬೇಕು. ಎಲ್ಲ ಸಮಾನ ಮನಸ್ಕರು, ಎಲ್ಲ ಹೃದಯವಂತರು. ಇವತ್ತು ನೀವು ಸೇರಿದ್ದೀರಾ, ನಿಮ್ಗೆಲ್ಲರಿಗೂ ನಿಮ್ಮ ಪಾದಗಳನ್ನು ಮುಟ್ಟಿ ನಮಸ್ಕಾರ ಮಾಡ್ತಾ ಇದ್ದೀನಿ. ಇದೇ ರೀತಿ ನಾವೆಲ್ಲ ಒಗ್ಗಟ್ಟಾಗಿರೋಣ. ಅನ್ಯಾಯ ಆದಾಗೆಲ್ಲ ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ಜಾತ್ಯಾತೀತವಾಗಿ ನಾವು ಯಾರೇ ಇದ್ರು ಒಗ್ಗಟ್ಟಾಗೋಣ. ಯಾರಿಗೆ ಏಟು ಬಿದ್ದಿದೆ, ಯಾರು ತುಳಿತಕ್ಕೆ ಹೋದಾಗಿದ್ದಾನೆ ಅಂತವನ ಜೊತೆ ನಿಂತ್ಕೊಳ್ಳೋಂಥ ಕೆಲಸ ಮಾಡೋಣ ಅಂತ ಹೇಳ್ತಾ ಇಲ್ಲಿಗೆ ಮಾತ್ರ ಇದನ್ನ ಮುಗಿಸೋದು ಬೇಡ. ಹಿರಿಯರಿದ್ದೀರಾ, ಇದನ್ನ ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ಬೇಕು ಅಂತಹ ನಾಯಕತ್ವ ನಿಮ್ಮಲ್ಲಿದೆ. ದಯವಿಟ್ಟು ಇದಕ್ಕೆ ಒಂದು ತಾರ್ಕಿಕ ಅಂತ್ಯ ಕೊಡೋವರೆಗೂ ನೀವ್ಯಾರು ದಯವಿಟ್ಟು ಸುಮ್ಮನೆ ಕುತ್ಕೋಬೇಡಿ. ನಿಮ್ಮ ಜೊತೆ ನಾವಿದ್ದವರು, ನಮ್ಮ ಕೈಯಲ್ಲಿ ಏನೆಲ್ಲ ಸಣ್ಣ ಏನಾದರೂ ಒಂದು ಅಕ್ಕಿ ತಗೊಂಡ್ರೆ ಇನ್ನೇನೋ ಒಂದು ತಗೊಂಡ್ರು ಸಹ ಪ್ರತಿಯೊಂದಕ್ಕೂ ಒಂದು ಟ್ಯಾಕ್ಸ್. ಸಣ್ಣ ಮೊಬೈಲ್ ಇದ್ರೂ ಹುಡುಗ ಅವ್ರೇನಾದರೂ ಹೋಗಿ ಒಂದು ಪೆಟ್ರೋಲು ಡೀಸೆಲ್ ಹಾಕ್ಸಿದ್ರೆ ಅದಕ್ಕೂ ಟ್ಯಾಕ್ಸ್ ಕಟ್ಟುವಂಥ ಪರಿಸ್ಥಿತಿ. ಪ್ರತಿಯೊಬ್ಬರ ಟ್ಯಾಕ್ಸ್ನ ಇವತ್ತು ಸರ್ಕಾರಿ ಅಧಿಕಾರಿಗಳಿಗಿರ್ಬೋದು, ಜನಪ್ರತಿನಿಧಿಗಳಿಗಿರ್ಬೋದು ನಾವು ಕೊಡ್ತಾ ಇರುವಂತಹ ಸಂಬಳ ನನ್ನ ಜನಗಳ ಪರವಾಗಿ ಅವ್ರ ಕೆಲಸ ಮಾಡಬೇಕು, ನನ್ನ ಜನಗಳ ಹಕ್ಕುಗಳನ್ನು ರಕ್ಷಿಸುವಂಥ ಕರ್ತವ್ಯ ಅವ್ರು ಮಾಡಬೇಕು ಅಂತ ಈ ಮೂಲಕ ಅವ್ರನ್ನ ಆಗ್ರಹಿಸ್ತಾರೆ.